ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರತಿ ವರ್ಷ ಜಾತ್ರೆಯಲ್ಲಿ ಈ ದೇವಿನೇ ನನಗೆ ದೀಪ ಹಚ್ಚಬೇಕು. ಜ್ಯೋತಿಯಾಗಿ ನಾನು ಬೆಳಗಿದ್ರೆ ಮಾತ್ರ ಈ ಊರಿಗೆ ಬೆಳಕು. ಜನರಲ್ಲ ಆ ದೇವಿ ಮಾತ್ರ ನಂಬ್ತಿದ್ರು. ಯಾಕಂದ್ರೆ ಆ ದೇವಿ ರೂಪದಲ್ಲಿ ಸಾಕ್ಷಾತ್ ತಾಯಿನೇ ಈ ಊರ್ ಕಾಯಕ್ಕೆ ನಿಂತಿದ್ಲು. ಪ್ರತಿ ವರ್ಷದ ಜಾತ್ರೆಯಲ್ಲಿ ದೇವಿನೇ ಗುಡಿ ಜ್ಯೋತಿ ಬೆಳೆಸ್ತಿದ್ಲು. ಜ್ಯೋತಿ ಬೆಳಗಿಸಿದ ಮೇಲೇನೆ ಊರ್ ಹಬ್ಬ ಶುರು. ಅದಾದ್ಮೇಲೇನೆ ಊರ್ ಜನ ಎಲ್ಲ ಹೋಗಿ ದೇವರ ದರ್ಶನ ಮಾಡ್ತಿದ್ರು. ಅದಲ್ಲದೆ ಜನರೆಲ್ಲ ದೇವಿನ ಸಾಕ್ಷಾತ್ ತಾಯಿಯಂತೆ ನೋಡೋದಕ್ಕೆ ಶುರು ಮಾಡಿದ್ರು. ಅರ್ಧ ಊರೇ ದೇವಿದಾದ್ರು ಬಡವ ಬಲ್ಲಿಗ ಅನ್ನೋ ಭೇದ ಇಲ್ಲದೆ ಯಾರ ಮನೆ ಅನ್ನ ಕೊಟ್ರು ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ಲು. ಇದ್ದಕ್ಕಿದ್ದಾಗೆ ದೇವಿ ಮನೆಯವರೆಲ್ಲ ಕಾಯಿಲೆ ಬಂದು ತೀರ್ಕೊಳಕ್ ಶುರುವಾಯ್ತು. ದೇವಿ ಮನೆಯಲ್ಲಿ ಕೂಲಿ ಮಾಡಿಕೊಂಡಿದ್ದ ಕುತಂತ್ರಿ ಅಣ್ಣನಂತೆ ನಿಂತು ದೇವಿ ಮದುವೆ ಮಾಡಿಸದ. ಮಂಗಳಮ್ಮನಿಗೆ ಗೆಳತಿ ಊರು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ನೋವು ದೇವಿಗೆ ಅದಕ್ಕಿಂತ ದೊಡ್ಡ ನೋವು ಕಾಡ್ತಿತ್ತು. ಆ ಪಾಪಿ ಕುತಂತ್ರಿ ಮನೆ ಹಾಳ ದೇವಿ ಊರು ಬಿಟ್ಟು ಹೋಗುವಾಗ ಒಂದು ಮಾತು ತಗೊಂಡಿದ್ದ. ಯಾರು ಮಾಡದೇ ಇರೋ ತ್ಯಾಗನ ದೇವಿ ಈ ಊರಿಗೋಸ್ಕರ ಮಾಡಿದ್ಲು. ಆ ಪಾಪಿಗೆ ಮಾತು ಕೊಟ್ಟೆ ಬಿಟ್ಲು. ಈ ಊರು ಬಿಟ್ಟು ಹೊರಟೇ ಬಿಟ್ಲು.
ಅಷ್ಟೇ ಅಲ್ಲ, ಅವನ ಮಾತು ಕೇಳದೆ ಇದ್ರೆ ಪ್ರತಿ ಮನೆಯಲ್ಲಿ ಗಂಡು ಮಕ್ಕಳ ಹೆಣ ಬೀಳುತ್ತೆ ಎಂದ. ಹೆಣ್ಮಕ್ಳ ತಾಳಿ ಕೇಳ್ತೀನಿ ಎಂದ. ಎಲ್ಲದಕ್ಕೂ ಅಂಜಿ ಆ ಊರನ್ನೇ ಅವನಿಗೆ ಬಿಟ್ಕೊಟ್ಟು ಪುಟ್ಟಕ್ಕ ಬರಿ ಕೈ ಆಗೋದ್ಲು. ಇನ್ನು ಯಾವತ್ತು ಈ ಊರಿಗೆ ಬರಕ್ಕಿಲ್ಲ. ನನ್ನ ಆಸ್ತಿನ ನಾನು ಕೇಳಕ್ಕಿಲ್ಲ. ನನ್ನ ಆಸ್ತಿನ ಈ ಊರಿನ ಜನ ಅವ್ರನ್ನೆಲ್ಲ ಜೋಪಾನವಾಗಿ ನೋಡ್ಕೊಂತ ಮಾತು ಕೊಟ್ಟು ಹುಟ್ಟು ಬಟ್ಟೆನಲ್ಲಿ ಊರು ಬಿಟ್ಬಿಟ್ಲು ನಮ್ಮ ಪುಟ್ಟಕ್ಕ. ನೀನು ಎಂಥ ತ್ಯಾಗಿ ಅನ್ನೋದು ನನಗೆ ಗೊತ್ತಿತ್ತು ಪುಟ್ಟಕ್ಕ. ಆದರೆ ಇಂಥ ತ್ಯಾಗಿ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನೋಡು. ಅವ್ವ, ಊರಿಗೂರೇ ನಿನ್ನ ಹೆಸರನ್ನಾಗಿದ್ದು ಬೈರಾಗಿಯಾಗಿ ಜೀವನ ಮಾಡ್ತಿದ್ಯಲ್ಲವ್ವ. ನಿನ್ನ ಈ ದಿಟ್ಟತನಕ್ಕೆ ಕೈ ಎತ್ತು ಮುಗಿಬೇಕು ಕಣವ್ವ. ತನ್ನ ಗೆಳತಿ ತಾಳಿ ಕೀಳಬಾರ್ದು, ಅವಳ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಈ ದೇವಿ ಆ ಮಂಗಳಮ್ಮನಿಗೆ ಆ ಊರಿನ ಜನಕ್ಕೋಸ್ಕರ ತ್ಯಾಗ ಮಾಡಿದ್ಲು. ಆದರೆ ಆ ರಾಕ್ಷಸ ಕೊನೆಗೂ ಮಂಗಳಮ್ಮನ ತಾಳಿ ಕಿತ್ತು ಅವಳ ಜೀವನ ತೆಗೆದು ಬಿಟ್ಟ.